ಕಡಿಮೆ ಅಂತ ಹೇಳಿರ್ಬೋದು ನೀವು ಅನ್ನುವಂಗೆ. ಆದರೆ ಈ ಸಲ ನೀವು ಏನು ಒಂದು ವಿಚಾರ ಮಾಡ್ತಾಯಿದ್ರಿ, ನಾವು ಮಾಡಬಲ್ಲೆವು ಸರ್ವೆ ಮಾಡ್ರಿ ಏನು ತಪ್ಪಿಲ್ಲ ತಿಳೋಕೆ ಮೊದಲು ಮಾಡಿಸ್. ಅದಕ್ಕೆ ಪೂರ್ವದಲ್ಲ ಇದ್ರ ಸರಿಯಾಗಿ ಓದ್ರಿ. ಎಲ್ಲೆಲ್ಲಿ ಇದ್ರಲ್ಲಿ ದೋಷಗಳಿದ್ದಾವ, ಈಗ ಹೊರಗೆ ಬಿಡುಗಡೆ ಆಗ್ಯದ, ಹೊರಗೂ ಬಂದದ, ತಗೊಳ್ರಿ, ವಿಚಾರ ಮಾಡಿರಿ ಯಾವ ಏರಿಯಾದಲ್ಲಿ ಕಡಿಮೆ ಆಗ್ಯದ. ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರು ಹಚ್ಚಿದ್ದಾರೆ, ಉತ್ತರ ಕರ್ನಾಟಕದಲ್ಲೇ ಲಿಂಗಾಯತರು ಹಚ್ಚಿದ್ದಾರೆ. ಅವರೆಲ್ಲರೂ ಕೂಡ್ಕೊಂಡು ಇವತ್ತು ಎರಡೂ ಪಂಗಡ ಕೂಡ್ಕೊಂಡು ಇದನ್ನು ಯಾಕೆ ಮಾಡಬಾರ್ದು, ಅಲ್ಲಿ ವರದಿಯನ್ನು ಪೂರ್ಣ ಮುಂದಿಟ್ಟುಕೊಂಡು ಯಾವ್ಯಾವ ಏರಿಯಾದಲ್ಲಿ ಏನು ಮಾಡಿದೆ, ಎಲ್ಲಿ ಗ್ರೇ ಅದ, ಅದು ಎಲ್ಲಿ ಒಂದು ಸ್ವಲ್ಪ ವೀಕ್ ಅದ, ಆ ಏರಿಯಾದಲ್ಲಿ ಚೆಕ್ ಮಾಡಿರಿ. ಆಮೇಲೆ ಇದನ್ನು ವೈಜ್ಞಾನಿಕ ಮಾತು ಮಾಡ್ತಾರೆ ರೀ. ಈಗ ಹೆಂಗೆ ಹೇಳ್ತಾ ಇದ್ದೀರಿ ನೀವು, ದತ್ತಾಂಶ ಸರಿ ಇಲ್ಲ, ಅದು ಸರಿ ಇಲ್ಲ, ಹಾಗೆ ಹೀಗೆ ಅವೈಜ್ಞಾನಿಕ ಅದ, ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮ ಮನೆಗೆ ಬರ್ತಿದ್ರೆ ಇನ್ನೊಬ್ಬರಿಗೆ ಬಂದಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಅದು ವೈಜ್ಞಾನಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಈಗ ಮಾಡುವಂಥದ್ದು ಏನು ಸರ್ವೆ ಮಾಡಬೇಕನ್ನೋದು ಒಳ್ಳೆಯ ವಿಚಾರ. ಅದಕ್ಕೆ ಈಗ ಇದ್ದು ವರದಿಯನ್ನು ಈಗಾಗಲೇ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಒಳ್ಳೆ ಜಾಣ್ಮೆಯಿಂದ ಹೇಳ್ತಾ ಇದ್ದಾರೆ. ಅವ್ರಿಗೂ ರಾಜಕೀಯ ಲಾಭದ ಇಲ್ಲಂತಲ್ಲ, ಅವರು ಈಗ ರಾಜಕೀಯವಾಗಿ ಒಂದು ಹಿಂದುಳಿದವರನ್ನು ತೆಗೆದುಕೊಂಡು OBC ಅಂತ ತೆಗೆದುಕೊಂಡು ಜೊತೆಗೆ ದಲಿತ ಮತ್ತು ಮಹಿಳೆಯಲ್ಲಿ ತಗೊಂಡು ಒಬ್ಬ ಲೀಡರಾಗಿ ಬೆಳಿಬೇಕನ್ನೋ ಅವ್ರಿಗೂ ಆಸೆ ಅದ, ಭಾಳ ಜನರಲ್ಲಿದೆ ಅದು. ಆ ಜನಾಂಗದಲ್ಲಿ ಅನೇಕ ನಾಯಕರು ತೊಟ್ಕೊಂಡಿದ್ದಾರೆ, ಅವರು ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಗುದ್ದಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಒಂದು ಇಬ್ಬರು ಲಿಂಗಾಯತ ಮತ್ತು ಒಕ್ಕಲಿಗರ ನಾಯಕರು, ಇವರು ಹಿಂದುಳಿದವರ ನಾಯಕರು ಈ ತಿಕ್ಕಾಡದಾಗ ಜನರ ಬಲಿ ಆಗಬಾರಂತ ನನ್ನ ಉದ್ದೇಶ. ಪಾಪ ಜನರಿಗೆ ಏನು ಬೇಕಾಗಿದ್ರಿ, ಇವತ್ತು 2 ಹೊತ್ತಿನ ಊಟ ಬೇಕಾಗಿದೆ, ಜಾತಿ ಧರ್ಮ ಆದರೆ ಇನ್ನುಳಿದ ಯಾವುದೂ ಬೇಕಾಗಿಲ್ಲ ಪಾಪ ಅವ್ರಿಗೆ. ಯಾಕಂದ್ರೆ ಮುಂಜಾನೆ ಸಾಯಂಕಾಲ ದುಡಿದಾಗ ಇಲ್ಲಿ ಅಸಂಘಟಿತ ಕಾರ್ಮಿಕರು 80 to 90% ಇದ್ದಾರೆ. ಇಲ್ಲಿ ರೈತರು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಬದುಕಬೇಕಾಗ್ಯದ, ನೌಕರಿ ಬೇಕಾಗ್ಯದ, ಉದ್ಯೋಗ ಬೇಕಾಗ್ಯದ. ಅವ್ರಿಗೆ ರಿಸರ್ವೇಷನ್ ಕೇಳ್ತಾ ಇರೋ, ಇದಕ್ಕಾಗಿ ರಿಸರ್ವೇಷನ್ ಬಂದರೆ ನಮ್ಗೆ ನೌಕರಿ ಸಿಗ್ತದೆ ಅಂತ ಒಂದು ಕಲ್ಪನೆ ಇದೆ ಅವರಲ್ಲಿ. ಆದ್ರೆ ರಿಸರ್ವೇಷನ್ ಕೊಟ್ಟವ್ರು ಎಲ್ಲರೂ ನೌಕರಿದಾರ ಆಗ್ತದೆ, ಎಲ್ಲರಿಗೂ ಗೌರ್ಮೆಂಟ್ ನೌಕರಿ ಕೊಡೋದು ಕಾಮನ್ ಸೆನ್ಸ್ ಜನಸಾಮಾನ್ಯರಲ್ಲಿ ಇಲ್ಲ. ಅವರು ಇವತ್ತು ತಿಳ್ಕೊಬೇಕಾಗ್ತದೆ, ಇಲ್ಲಪ್ಪ ರಿಸರ್ವೇಷನ್ ಬಂದರೆ ಎಲ್ಲ ಒಳ್ಳೇದಾಗ್ತದೆ. ಇಲ್ಲ, ಒಳ್ಳೇದಾಗ್ತದೆ ಇಲ್ಲಂತಲ್ಲ, ಅದು ನಾವು ಬಯಸಿದಷ್ಟು ಆ ಪ್ರಮಾಣದಲ್ಲಿ ಆಗೋದಿಲ್ಲ. ಅದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಉದ್ಯೋಗ ಸೃಷ್ಟಿನೇ ಇಲ್ಲ. ನಮ್ದು ಯಾವುದೇ ಸರ್ಕಾರ ಬರಲಿ, ಇವತ್ತು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಗೆ ಇಲ್ಲಿವರೆಗೆ 70-75 ವರ್ಷ ಆಯ್ತು. ಇವತ್ತು ಸ್ವಚ್ಛ ನೀರು ಕೊಡ್ಲಿಕ್ಕೆ ನಮಗಾಗಿಲ್ಲ. ಹೋಗಲಿ ಬಿಡ್ರಿ, ಇವತ್ತು ನಮಗೇನು ಸಂಸ್ಥೆ ಕಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಯಾರಪ್ಪ ಅಂತಂದ್ರೆ ಈ ಶಾಮೂರು ಶಿವಶಂಕರ ಆಗಿರಲಿ, ನಮ್ಮ ಪ್ರಭಾಕರ್ ಕೋರೆ ಅವರಾಗಿರಲಿ, ಎಷ್ಟು ಜನ ಇಲ್ಲಿಯೇ ಲಿಂಗಾಯತರಿಗೆ ಇವತ್ತು 2 ಕೋಟಿ ಜನ ಅಂತ ಹೇಳ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. 2 ಕೋಟಿ ಜನರಲ್ಲಿ ಲಿಂಗಾಯತರಿಗೆ, ಇಲ್ಲಿ ಲಿಂಗಾಯತ ಮತ್ತು ವೀರಶೈವರಿಗೆ ಎಷ್ಟು ಜನಕ್ಕೆ ಈ ಮುಂದುವರೆದಂಥ ಈ ಶ್ರೀಮಂತ ಲಿಂಗಾಯತರು ಉದ್ಯೋಗ ಕೊಟ್ಟಿದ್ದಾರೆ. ಅವರು ಬಿಡುಗಡೆ ಮಾಡಲಿ. ಹೌದು, ಧರ್ಮದಿಂದ ಅಥವಾ ಜಾತಿಯಿಂದ ನಮ್ಮ ಸಮಾಜ ಉದ್ಧಾರ ಆಗ್ತಿದ್ರೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಉದ್ಯೋಗಗಳನ್ನು, ಎಷ್ಟು ಸೃಷ್ಟಿ ಆಗಿದಾವೆ. ನಮ್ಮಲ್ಲೇನು ಬಡವರು ಇಲ್ಲೇನ? ಆ ಬಡವರಿಗೆ ಸಿಗಲಿ ಅಂತ ನೀವು ಬಯಸ್ರಿ, ತಪ್ಪಲ್ಲ. ನಾವು ಹೆಚ್ಚಿದ್ದರೆ ಭಾಳ ಸಂತೋಷ. ಈಗ 2 ಕೋಟಿ ಅಂತ ಇದ್ದಾರಲ್ಲ ನೀವು, ಎಲ್ಲಿ ಲಿಂಗಾಯತರಲ್ಲಿ ಬಡವರು ಇಲ್ವಾ?